ಶರ್ಮಿತಾ ಶೆಟ್ಟಿ ಕಾಂಗ್ರೆಸ್ ಅಲ್ಲಿ ಸಿಎಂ ಆಕಾಂಕ್ಷಿಗಳ ಲಿಸ್ಟ್ ಜಾಸ್ತಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಹಿಂದೆನೆ ಎಂಬಿ ಪಾಟೀಲ್ ಅವರು ಸಿಎಂ ಆಗುವಂತ ಆಸೆಯನ್ನ ತೆರೆದಿಟ್ಟಿದ್ರು. ನನಗೂ ಒಂದು ಅವಕಾಶ ಸಿಕ್ಕರೆ ನಾನು ಸಿಎಂ ಆಕಾಂಕ್ಷಿನಿ ಅಂತ ಹೇಳ್ಕೊಂಡಿದ್ರು. ಇದೀಗ ಮತ್ತೆ ಸಿಎಂ ಆಗುವಂತ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಎಂಬಿ ಪಾಟೀಲ್. ನಾನು ಸಿಎಂ ಆಗೋದಕ್ಕೆ ಸಮರ್ಥ ಅಂತೇಳಿ ಎಂಬಿ ಪಾಟೀಲ್ ಹೇಳಿದ್ದಾರೆ. ಶಾಸಕರು ಹೈಕಮಾಂಡ್ ಅಸ್ತು ಅಂತ ಹೇಳಿದ್ರೆ ಸಿಎಂ ನಾನು ಕೂಡ ಆಗ್ಬೋದು, ಅವಕಾಶ ಇದ್ರೆ ಅದು ಆಗುತ್ತೆ ಅಂತ ಹೇಳಿ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಹಳಷ್ಟು ಜನ ಸಮರ್ಥರಿದ್ದಾರೆ ಕಾಂಗ್ರೆಸ್ ಅಲ್ಲಿ, ಅದರಲ್ಲಿ ನಾನು ಕೂಡ ಒಬ್ಬ ಸಮರ್ಥ ಕ್ಯಾಂಡಿಡೇಟ್ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಅಂತ ಹೇಳ್ಕೊಂಡಿದ್ದಾರೆ ಎಂಬಿ ಪಾಟೀಲ್. ಯಾಕಂದ್ರೆ ಬಿಜೆಪಿ ಅವರು ರೀಸೆಂಟ್ ಆಗಿ ಒಂದು ಚಾಲೆಂಜ್ ಅನ್ನ ಹಾಕಿದ್ರು, ನೋಡೋಣ ಲಿಂಗಾಯತ ಸಿಎಂ ಅಂತ ಹೇಳಿ ನೀವು ಘೋಷಣೆ ಮಾಡಿ ಅಂತ ಹೇಳಿದ್ರು. ಈಗ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಕಾಂಗ್ರೆಸ್ ಅಲ್ಲಿ ಗುರುತಿಸಿಕೊಂಡಿರುವಂತ ಎಂಬಿ ಪಾಟೀಲ್ ಅವರು ಮತ್ತೊಮ್ಮೆ ಸಿಎಂ ಆಗುವಂತ ಆಸೆಯನ್ನ ಬೆಚ್ಚಿಟ್ಟಿದ್ದಾರೆ. ಅವಕಾಶ ಸಿಕ್ಕರೆ ನಾನು ಕೂಡ ಸಮರ್ಥನಿದ್ದೀನಿ ಅಂತ ಹೇಳಿದಾರಲ್ಲ. ಸೊ ಈಗ ಇದು ಯಾವ ರೀತಿ ರಾಜಕೀಯ ತಿರುವುಗಳನ್ನ ಚುನಾವಣೆ ಸಂದರ್ಭದಲ್ಲಿ ಪಡ್ಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ನೋಡಿ, ಶಾಸಕರ ಅಭಿಪ್ರಾಯ ಬಂದ್ರೆ ಹೈಕಮಾಂಡ್ ಬಯಸಿದ್ರೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗೋದು. ನಾನು ಹೇಳಿದ್ನಲ್ಲ, ಸಿದ್ದರಾಮಯ್ಯನವರು ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು, ಡಿ ಕೆ ಶಿವಕುಮಾರ್ ಇದ್ದಾರೆ, KPCC ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಸಂಘಟನೆಯನ್ನು ಮಾಡಿದ್ದಾರೆ, ಪಕ್ಷವನ್ನು ಬೆಳೆಸಿದ್ದಾರೆ. ನಾನಿದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ, ನಮ್ಮ ಕೃಷ್ಣ ಬೈರೇಗೌಡರು ಇದ್ದಾರೆ, RV ದೇಶಪಾಂಡೆ ಅವರು ಇದ್ದಾರೆ. ಎಷ್ಟು ಜನ ಇಲ್ಲ ಸಮರ್ಥರು ಭಾಳಷ್ಟು ಜನ ಇದ್ದೀವಿ. ಆದರೆ ಶಾಸಕರ ಅಭಿಪ್ರಾಯ ಬರಬೇಕು, ಅದರ ಗುಣಗುಣವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಆದರೆ ನಾನು ಸಮರ್ಥ ಇದ್ದೀನಿ, ಮುಖ್ಯಮಂತ್ರಿ ಆಗಲಿಕ್ಕೆ ನನಗೂ ಸಮರ್ಥನಾಗಿದ್ದೀನಿ. ನಾನು ನೀರಾವರಿ ಮತ್ತು 5 ವರ್ಷ ಸಮರ್ಥವಾಗಿ ನಡೆಸಿದ್ದೀನಿ. ಗೃಹ ಸಚಿವರಾಗಿ ಅನುಭವ ಇದೆ. ಶಾಸಕರು ಬಯಸಿದ್ರೆ, ಪಕ್ಷ ಬಯಸಿದ್ರೆ, ಹೈಕಮಾಂಡ್ ಬಯಸಿದ್ರೆ ನಾನು ಕೂಡ ಮುಖ್ಯಮಂತ್ರಿ ಆಗ್ತೀನಿ. ಅದ್ರಾಗೇನು ಮಾತಿದೆ? ಅಥವಾ ಇನ್ನು ಸವದತ್ತಿ ಬಿಜೆಪಿ ಅಭ್ಯರ್ಥಿ ರತ್ನಾ ಮಾಮನಿಯವರ ನಾಮಪತ್ರ ಸ್ವೀಕೃತವಾಗಿದೆ. ಸವದತ್ತಿ ಮತಕ್ಷೇತ್ರದ ಚುನಾವಣೆ ಅಧಿಕಾರಿಗಳು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೂರುದಾರರು ಒಂದಿಷ್ಟು ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ರು. 2018ರ ಮಾದರಿಯಲ್ಲೇ ನಾಮಪತ್ರವನ್ನ ಅವರು ಸಲ್ಲಿಕೆ ಮಾಡಿದ್ದಾರೆ. ಮತ್ತೆ ಕಾನೂನು ಬಾಹಿರವಾಗಿ ನಾಮಿನೇಷನ್ ಎಲ್ಲ ಮಾಡಿದ್ದಾರೆ. ಅದರ ಟೈಮಿಂಗ್ ಎಲ್ಲ ಸರಿ ಇಲ್ಲ, ಕೆಲವೊಂದು ಕಾಲಂಗಳನ್ನ ಹಂಗೆ ಖಾಲಿ ಬಿಟ್ಟಿದ್ದಾರೆ. ಇಂಥದ್ದೆಲ್ಲ ಆರೋಪಗಳನ್ನ ಮಾಡಲಾಗಿತ್ತು. ಆಕ್ಷೇಪವನ್ನ ಎತ್ತಿ ಹಿಡಿಬೇಕು ಅಂತ ಹೇಳಿ ಚುನಾವಣಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ದೂರುದಾರರ ಆಕ್ಷೇಪಣೆಯನ್ನ ತಿರಸ್ಕಾರ ಮಾಡಿದ್ದಾರೆ ಚುನಾವಣಾಧಿಕಾರಿ. ಸರಿಯಾದ ದಾಖಲೆಯನ್ನ ಕೊಟ್ಟಿದ್ದೀನಿ, ಸೋಲುವಂತ ಭೀತಿಯಿಂದ ಈ ತರ ಕಿರಿಕ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು. ಸೋಲು ಗೆಲುವು ಏನೇ ಇರಲಿ, ದ್ವೇಷದ ರಾಜಕೀಯ ಬೇಡ, ಒಳ್ಳೆ ರಾಜಕೀಯ ಮಾಡೋಣ ಅಂತ ಹೇಳಿ ರತ್ನಾ ಮಾಮನಿಯವರು ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ದೂರುದಾರರು ಇನ್ನೂ ಏನಾದ್ರೂ ಆಕ್ಷೇಪಣೆ ಇದ್ದಲ್ಲಿ ಕಾನೂನು ರೀತಿಯಲ್ಲಿ ನೀವು ಮುಂದುವರಿರಿ, ಕೋರ್ಟ್ ನಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿ ಚುನಾವಣಾಧಿಕಾರಿ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ರಿಪೋರ್ಟರ್ ರತ್ನಾ ಮಾಮನಿಯವರನ್ನು ಮಾತಾಡಿಸಿದ್ದಾರೆ, ನೋಡೋಣ. ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಗೊಂದಲಗಳು ಇತ್ಯರ್ಥವಾಗಿದ್ದು ಈಗ ಸದ್ಯ ಏನು ರತ್ನಾ ಆನಂದ್ ಮಾಮನಿ ಅವರ ಅರ್ಜಿ ಸ್ವೀಕಾರಗೊಂಡಿದೆ. ಈ ಬಗ್ಗೆ ಮಾತಾಡಕ್ಕೆ ಸ್ವತಃ ರತ್ನಾ ಮಾಮನಿ ಅವರು ಸಿಗ್ತಾರೆ. ಮೇಡಮ್, ಈಗ ನಿಮ್ಮ ಅರ್ಜಿ ನಿನ್ನೆಯಿಂದಲೂ ಕೂಡ ಗೊಂದಲ ಇತ್ತು, ಈಗ ಕೊನೆಗೂ ಸ್ವೀಕಾರ ಆಗಿದೆ. ಏನ್ ಹೇಳ್ತೀರಿ, ಯಾಕೆ ಗೊಂದಲ ಆಯ್ತು ಅಂತ? ಅಲ್ಲ, ಇದು ನಾನು ಕೊಟ್ಟಂಥದ್ದು ಎಲ್ಲ ಸರಿಯಾಗಿದೆ. ಅಲ್ಲಿ ನಾನು ಒಂದನೇದಾಗಿ ನಮ್ಮದು ಯಾವುದೇ ಥರದ ಕ್ರಿಮಿನಲ್ ಕೇಸ್ಗಳಿಲ್ಲ. ಎರಡನೇದು ನನ್ನದು ವೈಯಕ್ತಿಕ ಯಾವ ಬಿಸ್ನೆಸ್ಗಳು ಅಂಥದ್ದು ಕಾಂಟ್ಯಾಕ್ಟ್ ಯಾವುವೂ ಇಲ್ಲ. ಹೀಗಿರುವಾಗ ನಾವು ಅದು ಮೇಲೆ ಕರೆಕ್ಟ್ ಹಾಕಿದ್ದೇವೆ. ಕೆಳಗಡೆ ಬ್ಲಾಕಿಂದ ಅಷ್ಟೇ ಅವ್ರು ಹೇಳಿದರು, ಅದರ ಮೇಲ್ಗಳನ್ನ ನಾವು ಕರೆಕ್ಟಾಗಿ ಕೊಟ್ಟಿದ್ದು ಸಬ್ಮಿಟ್ ಮಾಡಿದ್ದೇವೆ. ಫಾರ್ಮ್ ನಂಬರ್ 26 ಕೊಟ್ಟಿರಲಿಲ್ಲ ಅಂತ ಇಲ್ಲ ಕೊಟ್ಟಿದ್ದಾರೆ, ಕರೆಕ್ಟ್ ಇದೆ. ಯಾಕೆ ರಾಜಕೀಯ ದುರುದ್ದೇಶದಿಂದ ನಿಮ್ಮ ಬಿಫಾರಮ್ನ ರದ್ದು ಇದು ಮಾಡೋಕ್ಕೆ ಪ್ರಯತ್ನ ಪಟ್ರ ಅಂತ? ಅಂದರೆ ಈಗ ಹೇಳ್ತಾರಲ್ಲ, ಅದು ಮೊದಲೇ ಅವರಿಗೇನು ಸೋಲು ಆಗ್ತೇವಂತ ಗೊತ್ತಿದ್ದಂಗೆ ಮಾಡ್ತಾ ಇದ್ದಾರೋ ಅಥವಾ ಬೇರೆ ಯಾವ್ದಾದ್ರು ದುರುದ್ದೇಶದಿಂದ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಈಗ ಏನು ಮೇಲೆ ಈ ನಮ್ಮನೆ ಅವರ ಇಂಟೆನ್ಷನ್ ಯಾವ್ದೋಸ್ಕರ ಅಂದರೆ ಸೋಲ್ತೇವೆ ಅಂತ ಹೇಳಿ ಮಾಡಕತ್ತಾರ ಅಂತ ಗೊತ್ತಾಗವಲ್ದು. ಏನಂದ್ರೆ ಈಗ ಇದನ್ನು ಮಾಡಿದ್ದಾರೆ, ಇನ್ನು ಮುಂದೆ ಇನ್ನೇನು ಮಾಡ್ತಾರೆ ಅನ್ನೋ ಒಂಥರ ನಮ್ಗೊಂದು ಯೋಚನೆ ಆಗ್ತದೆ ಈಗ ಅವ್ರು ಮಾಡೋದು ನೋಡಿದ್ರೆ. ಬಯಸ್ರಿ ತಮ್ಮ ಕ್ಷೇತ್ರದ ಕಾರ್ಯಕರ್ತರಿಗೆ? ಈಗ ನಾವು ಕ್ಷೇತ್ರ ಕಾರ್ಯಕರ್ತ ಅಂದರೆ ನಮ್ಮ ಕುಟುಂಬ ಎಲ್ಲ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ರೀ. ಇಡೀ ನಮ್ಮ ಸವದತ್ತಿ ತಾಲೂಕಿನ ಎಲ್ಲ ಜನರು, ನಮ್ಮ ಏನು ಮತದಾರ ಬಾಂಧವರು ಎಲ್ಲರೂ ಜೊತೆಗೆ ಇದ್ದಾರೆ. ಹೀಗಿರುವಾಗ ಅಧೈರ್ಯ ಅಂತೂ ನಾವು ಆಗೋದಿಲ್ಲ, ಧೈರ್ಯವಾಗೇ ಇದ್ದೀವಿ. ರಾಜಕಾರಣ ಮಾಡೋದು ಬೇಡ ಅಂತ ಒಂದು ಕರೆ ಕೊಟ್ಟಿರ್ತಾವೆ. ಹೌದು, ನಮಗೆ ಈ ನಮ್ಮನೆ ದ್ವೇಷದ ರಾಜಕಾರಣ, ಹೊಲಸು ರಾಜಕಾರಣ ಬೇಡ. ಏನಿದ್ರು ನೇರ ಇರಲಿ. ಸೋಲುಗೊಲುವು ನಂತರದದು. ರಾಜಕೀಯ ಸ್ವಚ್ಛವಾಗಿ ಒಳ್ಳೆ ರೀತಿಯಿಂದ ಏನು ಯಾವುದೇ ಗೊಂದಲ ಇಲ್ಲದ ಗಲಾಟೆ ಇಲ್ಲದೆ ಮಾಡೋದು ಬೇಡ ಅಂತ ಹೇಳಿ. ಈಗ ಆನಂದ್ ಮಾಮನಿ ಅವ್ರ 3 ಸತಿ ಚುನಾವಣೆಯಲ್ಲೂ ಕೂಡ ಇಂಥ ಸಮಸ್ಯೆ ಬಂದಿರಲಿಲ್ಲ, ಈಗ ಈ ಸತಿನೇ ಯಾಕೆ ಅಂತ? ಅಂದರೆ ನಾನೊಬ್ಳು ಹೆಣ್ಮಗಳು ಅಂತ ಈ ರೀತಿ ಮಾಡತ್ತಾರೆ ಅಷ್ಟೇ. ಯಜಮಾನ್ರು ಇದ್ರಿ ಅವಾಗ ಯಾರು ಒಬ್ಬರು ಏನೂ ಅಂತಿಲ್ಲಾಗಿತ್ತು. ಈಗ ಅವ್ರು ತೀರ್ಕೊಂಡ ನಂತರ ಈ ನಮ್ಮನೆ ಮಾಡತ್ತಾರೆ. ಹೌದು. ಕ್ಷೇತ್ರದ ಮತದಾರರಿಗೆ ಏನು ಹೇಳ್ತೀರಿ? ನನ್ನ ಎಲ್ಲ ಮತದಾರ ಬಾಂಧವರಿಗೆ ಹೇಳೋದಿಷ್ಟೇ, ಎಲ್ಲರೂ ಇವತ್ತು ಬಂದು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇದೇ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆಗೆ ನಮ್ಮ ತಾಲೂಕಿನ ಜನ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಏನಂತಂದ್ರೆ ರತ್ನಾ ಮಾಮನಿ ಮಾತು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ.
ಈ ಬಾರಿ ಸ್ವಾಭಿಮಾನಿ ಕನ್ನಡಿಗರು ಜೆಡಿಎಸ್ ಕೈ ಹಿಡಿತಾರೆ ಅಂತ ರಾಮನಗರದಲ್ಲಿ ಕುಮಾರಸ್ವಾಮಿ ಕಾರ್ಯ ಮಾಡಿದಾರಲ್ಲ ಅಭಿವೃದ್ಧಿ ಕಾರ್ಯಗಳು ಅದೇ ಕೈ ಹಿಡಿಯುತ್ತೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ರಾಮನಗರ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅದರಲ್ಲೂ ಸ್ವಾಭಿಮಾನಿ ಕನ್ನಡಿಗರು ಜೆಡಿಎಸ್ ಕೈ ಹಿಡಿತಾರೆ ಅಂತ ಹೇಳಿ ನಿಖಿಲ್ ಹೇಳಿರೋದು ಹಂಗಳಕ್ಕೆ ಹೋದ್ರೆ ಪ್ರಾದೇಶಿಕ ಅಸ್ಮಿತೆ ವಿಷಯದಲ್ಲಿ ಜೆಡಿಎಸ್ ಎರಡೂ ರಾಷ್ಟ್ರೀಯ ಪಕ್ಷಗಳಿಗಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇಲ್ಲಿ ಕನ್ನಡ ಮತ್ತೆ ಈ ನೆಲದ ಬಗ್ಗೆ ಒಂದಿಷ್ಟು ಅಭಿಮಾನವನ್ನ ಉಳಿಸ್ಕೊಳ್ಬೇಕು ಅಂತೇಳಿ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಅಥವಾ ವಿರುದ್ಧವಾಗಿ ಏನಾದರೂ ನಡೆಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿ ಅದನ್ನು ಅಪೋಸ್ ಮಾಡುತ್ತೆ ಜೆಡಿಎಸ್. ರಾಮನಗರದಲ್ಲಿ ಜೆಡಿಎಸ್ ಸೋಲಿಸೋದಕ್ಕೆ ಹೊಂದಾಣಿಕೆ ಆಗಿದೆ ಅಂತಾನೂ ಕೂಡ ಗಂಭೀರವಾದಂಥ ಆರೋಪವನ್ನ ನಿಖಿಲ್ ಮಾಡಿದ್ದಾರೆ. 2004ರಿಂದಲೂ ಕೂಡ ಆ ಹೊಂದಾಣಿಕೆ ಶಕ್ತಿಯುತವಾಗಿ ಬೆಳೆದಿದೆ, ಇದೇನು ಹೊಸದಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಂಡ್ಯ ಲೋಕಸಭೆ ಬಗ್ಗೆನೂ ಕೂಡ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. 2019ರಲ್ಲಿ ಮಂಡ್ಯ ಎಷ್ಟು ರಣಕಣವಾಗಿತ್ತು ಅನ್ನೋದನ್ನ ನಾವು ಗಮನಿಸಿದೀವಿ. ಪ್ರತಿದಿನ ಮಂಡ್ಯದೇ ಸುದ್ದಿ ಆಗ್ತಾ ಇತ್ತು. ಸೊ ಮಂಡ್ಯ ಲೋಕಸಭೆಯಂತೆ ಇಲ್ಲೂ ಕೂಡ ರಾಮನಗರದಲ್ಲೂ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಸೋಲಿಸೋದಕ್ಕೆ. ಏನು ಮಾಡಿದ್ರು ಮೋದಿನೇ ಬಂದರೂ ಕೂಡ ನಮ್ಗೇನು ಭಯ ಇಲ್ಲ, ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ವಿಶ್ವಾಸದಲ್ಲಿದ್ದಾರೆ. ರಿಪೋರ್ಟರ್ ತಿಮ್ಮೇಗೌಡ ನಿಖಿಲ್ ಕುಮಾರಸ್ವಾಮಿಯನ್ನ ಮಾತಾಡಿಸಿದ್ದಾರೆ, ನೋಡೋಣ. ರೇಷ್ಮೆ ನಗರಿ ರಾಮನಗರ ಜಿಲ್ಲೆಯಲ್ಲಿ ಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಅದರಂತೆ ಜೆಡಿಎಸ್ ಅನ್ನ ಈ ಬಾರಿ ಮಣಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇದ್ದಾವೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಜೆಡಿಎಸ್ ಯುವ ನಾಯಕ ಹಾಗೂ ರಾಮನಗರ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಮಾತನಾಡ್ತೀನಿ. ಸರ್, ರಾಮನಗರದಲ್ಲಿ ಬಾರಿ ಜೆಡಿಎಸ್ ಅನ್ನ ಅಣಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾವೆ. ಮುಂದುವರೆದ ಭಾಗವಾಗಿ ಇದೇ 30ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ರಾಮನಗರ ಜಿಲ್ಲೆಯಲ್ಲಿ ರೋಡ್ ಶೋ ಮಾಡ್ತಾ ಇದ್ದಾರೆ. ಇದೇನು ಕಾಂಗ್ರೆಸ್ ಪಕ್ಷಕ್ಕಾಗಲಿ ಬಿಜೆಪಿ ಪಕ್ಷಕ್ಕಾಗಲಿ ಹೊಸದಲ್ಲ. 2019ರ ಲೋಕಸಭಾ ಚುನಾವಣೆಯಲ್ಲಿ ಶುರುವಾದಂಥ ಸಂಬಂಧ ಇವತ್ತವರೆಗೂ ಭಾಳ ಶಕ್ತಿಯುತವಾಗಿ ಬೆಳ್ಕೊಂಬಂದಿದೆ ಅವ್ರ ಸಂಬಂಧ. ಇದು ಬಹುಶಃ ರಾಮನಗರದಲ್ಲೂ ಕೂಡ ಯಾವ ರೀತಿ ಮಂಡ್ಯ ಜಿಲ್ಲೆನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಒಂದಾದರು, ಅದೇ ರೀತಿ ಈ ಬಾರಿನೂ ಕೂಡ ಪಾಪ ಅವರು ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಯಾವಾಗಲೂ ಹೇಳ್ಕೊಂಬಂದಿದ್ದೀನಿ, ಕಳೆದ 29 ವರ್ಷದಿಂದ ಏನು ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಡದಲ್ಲಿ ಕುಮಾರಣ್ಣನ ಕಾಲ್ಗಡದಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ಆತ್ಮೀಯತೆ, ಒಂದು ಸಂಬಂಧ ಬೆಳೆದಿರ್ತಕ್ಕಂಥದ್ದು ಕ್ಷೇತ್ರದ ಜನದ ಜೊತೆಗೆ, ಜಿಲ್ಲೆಯ ಜನದ ಜೊತೆಗೆ ಆ ಒಂದು ಸಂಪರ್ಕ. ಬಹುಶಃ ಒಬ್ಬ ಯುವಕನಿಗೆ ಇವತ್ತು ನಾನು ನಂದಾದಂಥ ಒಂದು ಚಿಂತನೆ, ನಂದಾದಂಥ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಬಂದಿದ್ದೇನೆ. ನಮ್ಮ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಆಗಿ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಕನಸು. ಈ ಕನಸಿಗೆ ಜನ ಕೈ ಜೋಡಿಸಿ ಒಬ್ಬ ಯುವಕನಿಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ದೃಢವಾಗಿ ನಂಬ್ಕೊಂಡಿದ್ದೇನೆ. ಕೇಂದ್ರ ಬಿಜೆಪಿ ನಾಯಕರು ಹಳೆ ಮೈಸೂರು ಭಾಗನೇ ಟಾರ್ಗೆಟ್ ಮಾಡಿದ್ರು ಅಂತ, ಯಾಕಂತ ಹೇಳಿದ್ರೆ ಮೈಸೂರು, ಮಂಡ್ಯ, ಈಗ ರಾಮನಗರ. ಈಗ ಬಿಜೆಪಿ ನಾಯಕರುಗಳು ಮೈಸೂರು ಭಾಗ ಟಾರ್ಗೆಟ್ ಮಾಡಿದ್ರು, ಉತ್ತರ ಕರ್ನಾಟಕ ಟಾರ್ಗೆಟ್ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ನಾನು ಸೂಕ್ತವಾದಂಥ ಅಭ್ಯರ್ಥಿ ಅಲ್ಲ, ಅದು ಬಿಜೆಪಿಯವ್ರಿಗೆ ಕೇಳ್ಕೊಳ್ಬೇಕಾಗ್ತದೆ. ಅವರು ಯಾವ ಉದ್ದೇಶಕ್ಕೋಸ್ಕರ ಇವತ್ತು ಈ ರೀತಿ ಇಲ್ಲಿ ಕೈ ಜೋಡಿಸ್ಕೊಂಡು ನಮ್ಮ ರಾಮನಗರ ಇರ್ಬೋದು, ಮಂಡ್ಯ ಇರ್ಬೋದು ಮಾಡ್ತಾ ಇದ್ದಾರೆ. ಸಂತೋಷ, ಇದ್ರ ಬಗ್ಗೆ ನಾವೇನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಿಲ್ಲ. ಕಾರಣ ನಾವು ದುಡಿದಿದ್ದೇವೆ, ಸೇವೆ ಮಾಡಿದ್ದೇವೆ, ಜನ ನಮ್ಮನ್ನು ಗುರುತಿಸ್ತಾರೆ. ಈ ಪಕ್ಷವನ್ನು ಉಳಿಸ್ತಕ್ಕಂಥ ಕೆಲಸ ಕನ್ನಡಿಗರು ಸ್ವಾಭಿಮಾನದಿಂದ ಈ ಸಲ ನಮ್ಮ ಪರವಾಗಿ ಮತ ಚಲಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ನಂಬಿದ್ದೀನಿ. ಸೊ ಇದಿಷ್ಟು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ. ಚನ್ನಪಟ್ಟಣಕ್ಕೆ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ನನ್ನ ಪರವಾಗಿ ಪ್ರಚಾರ ಮಾಡೋಕೆ ಬರ್ತಾ ಇದ್ದಾರೆ. ಹಳೆ ಮೈಸೂರಲ್ಲಿ ಬಿಜೆಪಿ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೆ ಅಂತ ಹೇಳಿ ಚನ್ನಪಟ್ಟಣ ಬಿಜೆಪಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಕಾರ್ಯಕ್ರಮಕ್ಕೆ 2 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಳ್ಳೆಯ ಸಂಘಟನೆ ಆಗುತ್ತೆ ಅನ್ನೋ ಮಾತನ್ನ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಈ ಬಾರಿ ಎಸ್ಪೆಷಲಿ ಬಿಜೆಪಿ ಅವರು ಈ ಹಳೆಯ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಕಾಂಪಿಟೇಷನ್ ಇರ್ತಾ ಇದ್ದಿದ್ದೆ ಇಷ್ಟು ವರ್ಷಗಳ ಕಾಲ. ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್, ಜೆಡಿಎಸ್ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ರೆ ಕಾಂಗ್ರೆಸ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಈಗ ಬಿಜೆಪಿ ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಚುನಾವಣಾ ಪ್ರಚಾರವನ್ನ ಆ ಭಾಗದಿಂದಲೇ ಆರಂಭ ಮಾಡಿದ್ರು. ಇದೀಗ ನರೇಂದ್ರ ಮೋದಿ ಅವರು ಮತ್ತೆ ಆ ಭಾಗಕ್ಕೆ ಬರ್ತಾ ಇದ್ದಾರೆ. ಹಳೆಯ ಮೈಸೂರಲ್ಲಿ ಬಿಜೆಪಿ ಇದರಿಂದ ಹೆಚ್ಚು ಸ್ಥಾನವನ್ನ ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ.
ನಮ್ಮ ರಿಪೋರ್ಟರ್ ವೆಂಕಟೇಶ್ ಸಿಪಿ ಯೋಗೇಶ್ವರ್ ಅವರನ್ನ ಈ ಬಗ್ಗೆ ಮಾತಾಡ್ತಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಸಿಪಿ ಯೋಗೇಶ್ವರ್ ನೋಡ. ಇದೇ ಏಪ್ರಿಲ್ 30ರಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂಥದ್ದು. ಈಗಾಗಲೇ ಚನ್ನಪಟ್ಟಣದ ಹೊರವಲಯದ ಮತ್ತಿಕೆರೆ ಶೆಟ್ಟಿಹಳ್ಳಿ ಬಳಿ ಏನು 30 ಎಕರೆ ಜಾಗದಲ್ಲಿ ಒಂದು ಸ್ಟೇಜನ್ನು ಹಾಕಲಾಗ್ತಾ ಇದೆ. ಈ ವಿಚಾರವಾಗಿ ಈಗಾಗಲೇ ಸಿಪಿ ಯೋಗೇಶ್ವರ್ ಅವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆಗೆ ಸ್ವತಃ ಸಿಪಿ ಯೋಗೇಶ್ವರ್ ಅವರು ಇದ್ದಾರೆ, ಅವ್ರನ್ನೇ ಈ ಬಗ್ಗೆ ಮಾತಾಡ್ಸೋಣ. ಯೋಗೇಶ್ವರ್ ಅವರು, ಇವಾಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಧಾನಿ ಮೋದಿ ಅವ್ರನ್ನ ಕರೆತರ್ತಾ ಇದ್ದೀರಿ, ಮೂಲ ಉದ್ದೇಶ ಏನು? ಪಕ್ಷದವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ರಾಜ್ಯದ ನಾಯಕರುಗಳು ಪ್ರಧಾನಮಂತ್ರಿಗಳನ್ನು ರಾಮನಗರ ಜಿಲ್ಲೆಗೆ ಈ ಒಂದು ಚುನಾವಣಾ ಪ್ರಚಾರಕ್ಕೆ ಅವ್ರನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಚನ್ನಪಟ್ಟಣನ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ಭಾಳ ಖುಷಿಗೆ ತಂದಿದೆ. ಹಳೆ ಮೈಸೂರು ಭಾಗದಲ್ಲಿ ಈ ದೇಶದ ಪ್ರಧಾನಿಗಳು ನಮ್ಮ ಪಕ್ಷದ ವರಿಷ್ಠರು ಏನು ನಾಯಕರೇ ಇಲ್ಲಿ ಬರೋದ್ರಿಂದ ನಮಗೆ ಹೆಚ್ಚಿನ ಶಕ್ತಿ ಬರ್ತದೆ. ಈ ಸಾರಿ ಚುನಾವಣೆಯಲ್ಲಿ ರಾಮನಗರ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಡೆ ಪ್ರಬಲವಾದಂಥ ಅಭ್ಯರ್ಥಿಗಳನ್ನು ಹಾಕಿದ್ದಾರೆ. ಭಾಳಷ್ಟು ಕಡೆ ತ್ರಿಕೋನ ಸ್ಪರ್ಧೆ ಇದೆ ಮತ್ತು ರಾಮನಗರ ಮತ್ತು ಮಂಡ್ಯದಲ್ಲಿ 4 ಸೀಟ್ಗಳನ್ನು ಗೆಲ್ತಕ್ಕಂಥ ಅವಕಾಶ ಇದೆ. ಏನೇನು ತಯಾರಿ ಮಾಡ್ಕೊಂಡಿದ್ದೀರಿ? ಎಷ್ಟು ಎಕರೆ ಜಾಗ ಇದು? ಅವತ್ತು ಎಷ್ಟು ಜನ ಸೇರ್ಬೋದು? ಯಾವ್ಯಾವ ಜಿಲ್ಲೆಯಿಂದ ಬರ್ತಾ ಇದ್ದಾರೆ? ಒಟ್ಟಾರೆ ಕಾರ್ಯಕ್ರಮದ ರೂಪುರೇಷೆ ಏನಿದೆ? ಈ ಜಾಗದಲ್ಲಿ ಸುಮಾರು 2 ರಿಂದ 3 ಲಕ್ಷ ಜನ ಸೇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅದರ ಬಗ್ಗೆ ಇನ್ನೂ ಚರ್ಚೆಗಳಾಗ್ತಾ ಇದೆ. ಏನು ಅಭ್ಯರ್ಥಿಗಳು ಮತ್ತು ಅವರೆಲ್ಲ ಬೆಂಬಲಿಗರು ಬರ್ತಾರೆ. ಮಾನ್ಯ ಪ್ರಧಾನಮಂತ್ರಿಗಳ ಸಂದೇಶ, ಅವ್ರು ಕೊಡ್ತಕ್ಕಂಥ ಅವ್ರು ಆಡ್ತಕ್ಕಂಥ ಮಾತು ಮತ್ತು ರಾಜ್ಯ ಮತ್ತು ದೇಶದ ಇರ್ತಕ್ಕಂಥ ಪರಿಸ್ಥಿತಿ, BJP ಯಾಕೆ ಅನಿವಾರ್ಯ ಅನ್ನೋ ಒಂದು ವಿಚಾರ, ಡಬಲ್ ಎಂಜಿನ್ ಸರ್ಕಾರ ಇದ್ದರೆ ಎಷ್ಟು ಅನುಕೂಲ ಆಗುತ್ತೆ, ಎಲ್ಲ ವಿಚಾರವನ್ನು ರಾಜ್ಯದ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ನಮ್ಮ ಜನಗಳಿಗೆ ಮಂದಟ್ಟು ಮಾಡಿಕೊಡ್ತಾರೆ. ನಾವು ಗೆಲ್ತಕ್ಕಂಥ ವಿಶ್ವಾಸ ನಮಗಿದೆ. ನಿಮ್ಮ ವಿರುದ್ಧ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ 2ನೇ ಬಾರಿಗೆ. ಇದು ಯಾವ ರೀತಿ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ? ಯಾಕೆಂದರೆ ಮೋದಿ ಅವರು ಚನ್ನಪಟ್ಟಣಕ್ಕೆ ಬರ್ತಾ ಇದ್ದಾರೆ, ಅವರು ಕೂಡ ಪ್ರಬಲ ನಿಮಗೆ ಅಭ್ಯರ್ಥಿಯಾಗಿದ್ದಾರೆ, ಪ್ರತಿಸ್ಪರ್ಧಿ. ಯಾವ ರೀತಿ ವರ್ಕೌಟ್ ಆಗುತ್ತೆ? ಸ್ವಾಭಾವಿಕವಾಗಿ ನನಗೊಂದು ರೀತಿ ಶಕ್ತಿ ಬಂದಂಗೆ ಆಗಿದೆ. ನಾನು ಆಗಲೇ ಏನು ಕುಮಾರಸ್ವಾಮಿ ಅವ್ರನ್ನ ಭಾಳ ಏನು ನನಗೆ ಹೋರಾಟ ಮಾಡೋಕ್ಕೆ ಆಗಲ್ಲ ಅನ್ನೋ ಒಂದು ಅರ್ಥ ಏನಿಲ್ಲ. ನಾನು ಹಿಂದೆನೂ ಹೋರಾಟ ಮಾಡಿದ್ದೀನಿ. ಈ ಸಾರಿ ಪೂರಕವಾಗಿ ನನಗೆ ಗೆಲುವಿನ ಒಂದು ರೀತಿ ವಾತಾವರಣ ಇದೆ, ಜನಗಳಿಗೆ ಅರ್ಥ ಆಗಿದೆ. ಈಗ ಏನು ನಮ್ಮ ರಾಜ್ಯ ಸರ್ಕಾರದ ಅವಧಿಯಲ್ಲಿ ಕುಡಿ ನೀರು ಯೋಜನೆ, ಮನೆಗೆ ನೀರು, ಕೇಂದ್ರ ಸರ್ಕಾರದ ಯೋಜನೆ, 10 ಹಲವಾರು ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಹೇಳ್ತಕ್ಕಂಥ ಒಂದು ವೇದಿಕೆ ಆಗುತ್ತೆ ಇದು ಅಂತ ನಾನು ಭಾವಿಸ್ತೇನೆ. ಅಂದರೆ ವಿರೋಧ ಪಕ್ಷಗಳು ಮೋದಿಯವರು ಬರೋದನ್ನು ಭಾಳಷ್ಟು ಟೀಕೆ ಮಾಡ್ತಾರೆ. ಕೊರೋನಾ ಸಂದರ್ಭದಲ್ಲಿ ಬರಲಿಲ್ಲ, ರಾಜ್ಯದಲ್ಲಿ ಬರ ಇತ್ತು ಬರಲಿಲ್ಲ, ಈಗ ಚುನಾವಣೆಗೋಸ್ಕರ ಬರ್ತಾರೆ ಅಂತ ಕಾಂಗ್ರೆಸ್ ಮತ್ತು JDS ಪಕ್ಷದ ಪ್ರಭಾವಿ ನಾಯಕರುಗಳು ಹೇಳ್ತಾರೆ. ಕರೋನಾ ಅಂತ ಮಹಾಮಾರಿನ ತಡೆಗಟ್ಟಿದವರೇ ಮೋದಿರವರು. ಹಾಗಾಗಿ ಚುನಾವಣೆ ಬರ್ತಾ ಇದೆ, ಅವರ ಕಾರ್ಯಕ್ರಮಗಳನ್ನ ಹೇಳಬೇಕು, ಜನಗಳಿಗೆ BJP ಯಾಕೆ ಅನಿವಾರ್ಯ ಅನ್ನೋದನ್ನು ಜನಗಳಿಗೆ ಮನಮುಟ್ಟುವಂಗೆ ಹೇಳಬೇಕಾಗ್ತದೆ. ಪ್ರಧಾನಮಂತ್ರಿಗಳು ಬರ್ತಾರೆ ಅನ್ನೋ ಒಂದು ಭಯ ಬೇರೆಯವರು ಕಾಡ್ತದೆ. ಹಾಗಾಗಿ ಅವ್ರು ಮಾತಾಡ್ತಾರೆ, ನಮಗಂತೂ ಶಕ್ತಿ ಬರುತ್ತೆ. ಈ ಸಾರಿ BJP ತುಂಬ ಸೀರಿಯಸ್ ಆಗಿ ಹಳೆ ಮೈಸೂರು ಭಾಗವನ್ನು ತಗೊಂಡಿದೆ. ಅದರಲ್ಲೂ ರಾಮನಗರ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಭಾಳಷ್ಟು ಸ್ಪರ್ಧೆಗಳು, ಅಭ್ಯರ್ಥಿಗಳು ಪ್ರಬಲವಾದಂಥ ಸ್ಪರ್ಧೆನ ಒಡ್ಡಿದ್ದಾರೆ. ತ್ರಿಕೋನ ಸ್ಪರ್ಧೆ ಇದೆ, ಹೆಚ್ಚಿಗೆ ಸೀಟ್ಗಳನ್ನ ಗೆಲ್ತೀವಿ. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಸಿಪಿ ಯೋಗೇಶ್ವರ್ ಅವರ ಮಾತು. AT ವೆಂಕಟೇಶ್ ಪ್ರಭು, ನ್ಯೂಸ್ 18 ರಾಮನಗರ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಮಕ್ಕಳನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ನೆಲಮಂಗಲದಲ್ಲಿ ವಿವಿಧ ಪಕ್ಷಗಳು ಪ್ರಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳ ಬಳಕೆಯನ್ನ ಮಾಡಿದ್ದಾರೆ. ಆ ದೃಶ್ಯ ಕೂಡ ಇದೀಗ ಲಭ್ಯವಾಗಿದೆ. ಪ್ರಚಾರಕ್ಕೆ ಬಂದ್ರೆ ದಿನಕ್ಕೆ ದೊಡ್ಡವರಿಗೆ 500 ರೂಪಾಯಿ ಕೊಡ್ತಾ ಇದ್ದಾರಂತೆ, ಮಕ್ಕಳಿಗೆ ದಿನಕ್ಕೆ 250 ರೂಪಾಯಿ ಕೊಟ್ಟು ಪ್ರಚಾರದಲ್ಲಿ ಬಳಕೆ ಮಾಡಿಕೊಳ್ತಿದ್ದಾರೆ ಅನ್ನೋ ಆರೋಪ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಹಣ ಹಂಚುವಂತ ದೃಶ್ಯ. ಏಪ್ರಿಲ್ 19ನೇ ತಾರೀಕು ನಡೆದಿರುವಂತ ಘಟನೆ ಇದು. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಎಲ್ಲರೂ ರೋಡ್ ಶೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಆ ಟೈಮ್ನಲ್ಲಿ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಕರೆ ತಂದಿದ್ದಾರೆ ಪಕ್ಷದ ಮುಖಂಡರು ಅಂತ ಹೇಳಿ ಗಂಭೀರವಾದಂತ ಆರೋಪಗಳು ಕೇಳಿಬಂದಿದೆ. ನೆಲಮಂಗಲದಲ್ಲಿ ವಿವಿಧ ಪಕ್ಷಗಳು ಪ್ರಚಾರ ಮಾಡೋ ಸಂದರ್ಭದಲ್ಲಿ ನೋಡಿ ದೃಶ್ಯದಲ್ಲಿ ಸೆರೆಯಾಗಿದೆ. ಅಲ್ಲಿ ಮಕ್ಕಳನ್ನು ಕರ್ಕೊಂಡ್ ಬಂದಿದ್ದಾರೆ. 19ನೇ ತಾರೀಕು ನಡೆದಿರುವಂತ ಘಟನೆ. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ತಮ್ಮ ಕಡೆ ಒಂದು ಶಕ್ತಿ ಪ್ರದರ್ಶನ, ನಮ್ಮ ಕಡೆ ಜನ ಜಾಸ್ತಿ ಇದ್ದಾರೆ ಅಂತ ತೋರಿಸ್ಬೇಕಲ್ಲ. ಸೊ ನೋಡಿ, ಅರ್ಧ ಟಿಕೆಟ್ ಅಂತ ಕೇಳ್ತಾರೆ, ಅಂದ್ರೆ ಮಕ್ಕಳ ಅಂತ ಕೇಳ್ತಿರೋದು. ದೊಡ್ಡವರಿಗೆ 500 ರೂಪಾಯಿ ಹಂಚಿಕೆ ಮಾಡಿದ್ದಾರೆ, ಮಕ್ಕಳನ್ನು ಕರ್ಕೊಂಬರಕ್ ಹೇಳಿದ್ದಾರೆ, ತಲೆ ಲೆಕ್ಕ ಅಲ್ಲಿ. ಸೊ ಹಾಗಾಗಿ ಮಕ್ಕಳಿಗೆ ದಿನಕ್ಕೆ 250 ರೂಪಾಯಿ ಕೊಟ್ಟು ಪ್ರಚಾರದ ಕಾರ್ಯದಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ, ಮೆರವಣಿಗೆಯಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿದೆ.
ಕರ್ನಾಟಕದಲ್ಲಿ ಚುನಾವಣಾ ಕಣ ರಂಗೇರಿದೆ. ಈ ಹೊತ್ತಲ್ಲಿ ಕರ್ನಾಟಕದ ಹಿಂದಿನ ರಾಜಕೀಯದ ಇತಿಹಾಸ ಹೇಗಿತ್ತು, ಏನೆಲ್ಲ ಆಗಿತ್ತು, ಹೀಗೆ ರಾಜಕೀಯ ರಂಗದ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಪೊಲಿಟಿಕಲ್ ಗುರು ವಿಶೇಷ ಕಾರ್ಯಕ್ರಮದಲ್ಲಿ. ನೆಟ್ವರ್ಕ್ 18 ಸೌತ್ನ ಎಡಿಟೋರಿಯಲ್ ಅಡ್ವೈಸರ್ ಡಿಪಿ ಸತೀಶ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ನಮಸ್ಕಾರ, ಇದು ಪೊಲಿಟಿಕಲ್ ಗುರು. 1994ರಿಂದ 99ರ ನಡುವೆ ಎರಡು ದೊಡ್ಡ ಸಂಗತಿಗಳು ರಾಜ್ಯ ರಾಜಕೀಯದಲ್ಲಿ ಘಟಿಸಿದವು. ಒಂದು, ಸಿದ್ದರಾಮಯ್ಯನವರು ರಾಜ್ಯದ ದೊಡ್ಡ ರಾಜಕೀಯ ನಾಯಕರಾಗಿ ಹೊರಹೊಮ್ಮಿದ್ರು. 83ನೇ ಇಸ್ವಿಯಲ್ಲಿ ಮೊದಲ ಸಲ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಸಿದ್ದರಾಮಯ್ಯನವರು ಆವಾಗ ಲೋಕದಳದಿಂದ ಆಯ್ಕೆಯಾಗಿದ್ದರು. ಆಮೇಲೆ ಅವರು ಜನತಾ ಪಕ್ಷವನ್ನು ಸೇರಿದರು. ಅವರು ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ ಕಿರಿಯ ಸಚಿವರಾಗಿದ್ದರು. ಆಮೇಲೆ 1994ರಲ್ಲಿ ಗೆದ್ದು ಬಂದಾಗ ದೇವೇಗೌಡರ ಸರ್ಕಾರದಲ್ಲಿ ಅವರಿಗೆ ಭಾರೀ ಮಹತ್ವದ ಹಣಕಾಸು ಖಾತೆ ಸಿಕ್ತು. ಹಿಂದುಳಿದ ವರ್ಗಗಳನ್ನು ತಮ್ಮ ಜೊತೆ ಸೇರಿಸ್ಕೊಂಡು ಹೋಗಬೇಕು, ರಾಜಕೀಯವಾಗಿ ಲಾಭ ಇದೆ ಅಂತ ದೇವೇಗೌಡರು ಲೆಕ್ಕಾಚಾರವನ್ನು ಹಾಕಿದರು. ಹಾಗೂ ಹಿಂದುಳಿದ ವರ್ಗದವರನ್ನ ಲಿಂಗಾಯತ ವಿರುದ್ಧ ಎತ್ತಿಕಟ್ಟಬೇಕು, ಅದರಿಂದ ತನಗೆ ರಾಜಕೀಯವಾಗಿ ಇನ್ನಷ್ಟು ಲಾಭ ಆಗುತ್ತೆ. ರಾಮಕೃಷ್ಣ ಹೆಗಡೆ ಬಣ, ಬೊಮ್ಮಾಯಿ, ಜೆ.ಎಚ್. ಪಟೇಲ್ ಅವರನ್ನು ದೂರ ಇಡಲಿಕ್ಕೆ ಸಿದ್ದರಾಮಯ್ಯ ಸರಿಯಾದ ವ್ಯಕ್ತಿಯಿಂದ ದೇವೇಗೌಡರು ಶೋಧ ಮಾಡಿ ಸಿದ್ದರಾಮಯ್ಯನವ್ರನ್ನ ಎತ್ತಿಕಟ್ಟಿ ರಾಜಕೀಯವಾಗಿ ಅವರನ್ನು ಭಾಳ ಪ್ರಮೋಟ್ ಮಾಡಿ ಹಣಕಾಸು ಮಂತ್ರಿಯನ್ನು ಮಾಡಿಕೊಂಡಿದ್ದರು. ಅದೇ ಸಿದ್ದರಾಮಯ್ಯನವ್ರನ್ನ ಮುಂದಿಟ್ಕೊಂಡು ಅವರು ಜನತಾದಳವನ್ನು ಒಡೆದರು. ಸಿದ್ದರಾಮಯ್ಯನವರು ದೇವೇಗೌಡರ ಜೊತೆ ಹೋದರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆ ಕಡೆ ಹೋದವರು 99 ಚುನಾವಣೆ ಸೋತರು. ಆದರೆ 2004 ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಜಾತ್ಯತೀತ ಜನತಾದಳ JDS ಇಂದ ಗೆದ್ದು ಬಂದರು. ರಾಜ್ಯದ ಉಪಮುಖ್ಯಮಂತ್ರಿ ಆದರು. ಆಮೇಲೆ ದೇವೇಗೌಡರ ಜೊತೆ ಜಗಳ ಮಾಡಿಕೊಂಡಾಗ ಅವರನ್ನು ಪಕ್ಷದಿಂದನೇ ವಜಾ ಮಾಡಿದ್ರು. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೋದರು. ಆಮೇಲೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಅವರು ಮುಖ್ಯಮಂತ್ರಿ ಆದರು. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಸಿದ್ದರಾಮಯ್ಯ ದೊಡ್ಡ ನಾಯಕ ಆಗಿ ಹೊರಹೊಮ್ಮಿದ್ದು 94-99ರ ಸಂದರ್ಭದಲ್ಲಿ. ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ದೊಡ್ಡ ನಾಯಕ ಹೊರಹೊಮ್ಮಿದವರು ಯಡಿಯೂರಪ್ಪನವರು 94ರಲ್ಲಿ ವಿರೋಧ ಪಕ್ಷದ ನಾಯಕರಾದರು. ವಿರೋಧ ಪಕ್ಷದ ನಾಯಕರಾದಾಗ ಯಡಿಯೂರಪ್ಪನವರಿಗೆ ಸಹಜವಾಗಿ ರಾಜ್ಯಾದ್ಯಂತ ಮನ್ನಣೆ ಸಿಕ್ತು. ಅವರು ದೊಡ್ಡ ನಾಯಕರಾಗಿ ಹೊರಹೊಮ್ಮಿದ್ರು. 99ರ ಚುನಾವಣೆಯಿಂದ ಯಡಿಯೂರಪ್ಪನವರು ಸೋತರು. ಆದರೆ ಅವರು MLC ಆಗಿ 1 ವರ್ಷಕ್ಕೆ ವಾಪಸ್ ಬಂದರು. ಆದರೆ ಈ ಸಂದರ್ಭದಲ್ಲಿ ಜನತಾದಳ ಸಂಪೂರ್ಣವಾಗಿ ನೆಲಕಚ್ಚಿದ್ದರಿಂದ ಜನತಾದಳದ ಮೇನ್ ವೋಟರ್ಸ್ ಆಗಿದ್ದ ಲಿಂಗಾಯತರು BJP ಕಡೆ ಹೋಗ್ಲಿಕ್ಕೆ ಶುರು ಮಾಡಿದರು. ಹಾಗೂ ಯಡಿಯೂರಪ್ಪನವರು ಲಿಂಗಾಯತರಾಗಿದ್ದರಿಂದ ಅವರಿಗೆ ಆ ಪಕ್ಷಕ್ಕೆ ಹೋಗಲಿಕ್ಕೆ ಒಂದು ಬಲವಾದ ಕಾರಣ ಕೂಡ ಇತ್ತು. 94 ಹಾಗೂ 99ರ ನಡುವೆ ಸಿದ್ದರಾಮಯ್ಯನವರು ಹಾಗೂ ಯಡಿಯೂರಪ್ಪನವರು ಇಬ್ಬರು ರಾಜ್ಯದ ಬಹುದೊಡ್ಡ ರಾಜಕೀಯ ನಾಯಕರಾಗಿ ಹೊರಹೊಮ್ಮಿದರು. ಇದು ಈ ಕಾಲಘಟ್ಟದಲ್ಲಿ 2000ನೇ ಇಸ್ವಿ ಬರೋ ಮೊದಲು ನಡೆದ ಅತಿ ದೊಡ್ಡ ಘಟನೆ. ಅವರಿಬ್ಬರು 2000ನೇ ಇಸ್ವಿಯಿಂದ ಇಲ್ಲಿ ತನಕ, ಅಂದರೆ 2023 ಇಲ್ಲಿ ತನಕ ರಾಜ್ಯದ ಬಹುದೊಡ್ಡ ನಾಯಕರಾಗಿದ್ದಾರೆ. ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಅವರು. ಹಾಗೂ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಆದರೆ ರಾಜ್ಯದಲ್ಲಿ BJPಯ ಪ್ರಮುಖ ನಾಯಕರಾಗಿ ಈ ಚುನಾವಣೆಯಲ್ಲಿ BJPಯನ್ನು ಮುನ್ನಡೆಸ್ತಾ ಇರೋದೇ ಯಡಿಯೂರಪ್ಪನವರು. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. Headlines presented by Infra Market, India's largest construction solutions